ಹಾಯ್ ನಮಸ್ಕಾರ. ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೋಸ್ಕರ ಬೆಂಗಳೂರು ಹೋಗ್ತಾ ಇದ್ದೆ. ನಾನು ನಮ್ಮ ಫ್ರೆಂಡ್ಸು ಎಗ್ ರೈಸ್ ತಿಂದ್ಕೊಂಡು ಸ್ಟೇಷನ್ ಒಳಗಡೆ ಬಂದ್ವಿ. ಇನ್ನೂ ಟ್ರೈನ್ ಬಂದಿದ್ದಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಹಂಗೆ ರೊಟ್ಟಿ ತೊಗೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಹುಡುಗ ಇದ್ದಾನಲ್ಲ, ಇವನು ಸ್ವಲ್ಪ ಹುಡುಗಿಯರ ಲೈನ್ ಹೊಡಿತಾ ಇದ್ದ. ಟ್ರೈನ್ ಬಂತು, ಸೀಟ್ ಸಿಕ್ಕಿದೆ ಅಂತ ಹೇಳಿ ನಮ್ಮ ಸಿದ್ದಣ್ಣ ನಿದ್ದೆ ಫುಲ್ಲು ಹೊಡಿತಾ ಇದ್ದ. ನಾವು ನೋಡಿದ್ರೆ ಈ ಕಡೆ ಸಿದ್ದು ಮೂಕ ಮಲ್ಕೊಂಡ್ಬಿಟ್ಟಾರ ನೋಡ್ರಿ. ಚೆನ್ನಾಗಿ ನಿದ್ದೆ ಹೊಡಿತಾವ್ರೆ ಪಾಪ, ನಮ್ಗೆ ನಿದ್ದೆ ಬರೋಲ್ಲ. ಬೆಳಗ್ಗೆ ಬಂದು ಬೆಂಗಳೂರಿಗೆ ತಲುಪಿದ್ವಿ. ಆದರೆ 9 ಗಂಟೆಗೆ ಬರೋ ಟ್ರೈನು 10 ಗಂಟೆಗೆ ಬಂತು. ನಮ್ಮ ಹುಡುಗರು ನೋಡಿದ್ರೆ ಇಲ್ಲೇ ನಿಂತ್ಕೊಂಡಿದ್ರೆ, ಎಲ್ಲ ಜನ ಹೋಗ್ಲಿ ಆಮೇಲೆ ಹೋಗೋಣ ಅಂತಂದರು. ಆಯ್ತಪ್ಪ ಇಲ್ಲೇ ನಿಂದ್ರೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ನಿಂತೀವಿ. ಜನ ಖಾಲಿ ಆದಮೇಲೆ ಹೊರಗಡೆ ಬಂದ್ವಿ. ಆಮೇಲೆ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋಗೆ ಏರಿದ್ದೀವಿ. ಆಮೇಲೆ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ತಂಗಿ ಮನೆಗೆ ಗಾಡಿ ಬಂದಿತ್ತು, ಗಾಡಿಗೆ ಪೂಜೆ ಮಾಡಿ ಅಲ್ಲಿಂದ ಪ್ರಯಾಣ ಶುರು ಮಾಡಿದ್ವಿ. ಎಲ್ಲರೂ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದ್ವಿ. ಡ್ಯಾನ್ಸ್ ಕುಣಿದು ಸಾಕು ಅಂತ ಹೇಳಿ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ, TT ವ್ಯಾನಿಗೆ. ಆಮೇಲೆ ಫಸ್ಟ್ನೇ ಪ್ಲೇಸು ನಾವು ಹೊರನಾಡು ನೋಡೋಬೇಕಿತ್ತು. ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಕಾಫಿ ತೋಟ ಎದುರುಗಡೆ ಕಂಡು TT ವ್ಯಾನ್ ನಿಲ್ಲಿಸ್ಕೊಂಡು ಕಾಫಿ ತೋಟದಲ್ಲಿ ಫೋಟೋ ತಗೋಣ ಅಂತ ನಿಲ್ಲಿಸ್ತೀವಿ. ಅವರು ಕಾಫಿ ತೋಟದಲ್ಲಿ ತಗೋಬೇಕಂದ್ರೆ 10 ರೂಪಾಯಿ ಅಂತೆ. ಪರವಾಗಿಲ್ಲ ತಗೋಣ ಅಂತ ಎಲ್ಲರೂ ತಗೊಂಡಿದ್ವಿ. ಎಲ್ಲರೂ ಪೋಸ್ ಕೊಟ್ಟು ಒಂದೊಂದು ಫೋಟೋ ತಗೊಂಡ್ಬಿಟ್ವಿ. ಹೊರನಾಡು ಬರೋಷ್ಟಿಗೆ ರಾತ್ರಿ ಆಯಿತು. ರಾತ್ರಿನೇ ದರ್ಶನ ಮಾಡಿಕೊಂಡು ಹಂಗೆ ಶೃಂಗೇರಿಗೆ ರಾತ್ರಿ ಹೋದ್ವಿ. ಬೆಳಗ್ಗೆ ಎದ್ದು ಶಾರದಾಂಬೆ ದರ್ಶನ ಪಡೆದ್ವಿ. ಶೃಂಗೇರಿ ಮುಗಿಸ್ಕೊಂಡು ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆ ಕಡೆ ಪ್ರಯಾಣ ನಡೆಸಿದ್ವಿ. ಹಂಗೆ ಡ್ಯಾನ್ಸ್ ಮಾಡಿಕೊಂಡು ಹಾಡಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ನಾಷ್ಟ ಮಾಡೋಕ್ಕಂತ ಗಾಡಿ ನಿಂದ್ರಿಸಿ ಹಂಗೆ ಸುಮ್ಮನೆ ತಮಾಷೆ ಒಂದು ವಿಡಿಯೋ ಮಾಡಿದ್ವಿ ಅಷ್ಟೇ. ಊಟ ಮಾಡಲಿಲ್ಲ, ನೀನ್ ಯಾರಾದ್ರೂ ಬೈದ್ರೇನಪ್ಪ? ಇಲ್ಲ ಪಿತಾಜಿ. ಯಾರಾದ್ರೂ ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ? ಇಲ್ಲ ಪಿತಾಜಿ. ಮತ್ ಯಾತಕ್ ಕೃಷ್ಣ ಊಟ ಮಾಡ್ಲಿಲ್ಲ? ಇನ್ನು ಬೆಲ್ಲು ಹೊಡಿಲಿಲ್ವೇ? ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದ್ವಿ. ಆದರೆ ದರ್ಶನ ಮಾಡೋಕ್ಕಾಗಿಲ್ಲ. ಆದರೆ ತೇರು ಎಳೆದ್ವಿ, ಅದಕ್ಕಿಂತ ಹೆಚ್ಚು ಸಂತೋಷ ಆಯಿತು. ನೆಕ್ಸ್ಟು ಮುರುಡೇಶ್ವರ ಕಡೆ ಹೋಗ್ತಾ ಇದ್ವಿ ಬೀಚಿಗೆ. ಹಂಗೆ ಬಾಸ್ ಟೀಚರ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಮಜಾನೇ ಬೇರೆ, ಎಲ್ಲ ಡಿ ಬಾಸ್ ಐಮನ್ಗಳು ಇರೋದು. ಕೊನೆಗೂ ಮುರುಡೇಶ್ವರಕ್ಕೆ ಬಂದು ತಲುಪಿದ್ವಿ. ಬೀಚಲ್ಲಿ ಆಟ ಆಡೋಕ್ಕೆ ರೆಡಿ ಆದ್ವಿ. ಎಲ್ಲರೂ ಬೀಚಲ್ಲಿ ಆಟ ಆಡಿ ಎಲ್ಲರೂ ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡಿದ್ವಿ, ಮೊಬೈಲಲ್ಲಿ ಆಗಲ್ಲ ಅಂತ ಹೇಳಿ. ಬೀಚಲ್ಲಿ ಆಟ ಆಡಿ ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ದರ್ಶನ ಪಡೆದು ಆಮೇಲೆ ಎಲ್ಲ ಫೋಟೋಸ್ ತಗೊಂಡ್ವಿ. ಅಲ್ಲೇ ಫೋಟೋ ತಗೊಂಡು ದರ್ಶನ ಪಡ್ಕೊಂಡು ಮತ್ತೆ ಧರ್ಮಸ್ಥಳ ಕಡೆ ಪ್ರಯಾಣ ನಡೆಸಿದ್ವಿ ಡ್ಯಾನ್ಸ್ ಮಾಡಿಕೊಂಡು. ಡ್ಯಾನ್ಸ್ ಮಾಡ್ಕೊಂಡು ಮತ್ತೆ ಪೆಟ್ರೋಲ್ ಪಂಪ್ ಬಂದ್ವಿ. ಮೊದಲು 5,000 ಪೆಟ್ರೋಲ್ ಹಾಕ್ಸಿದ್ವಿ, ಮತ್ತೆ 5,000 ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಮುಂದಿನ ಪ್ರಯಾಣ ಧರ್ಮಸ್ಥಳಕ್ಕೆ ರಾತ್ರಿನೇ ಬಂದ್ವಿ. ಆದರೆ ಬೆಳಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಈ ಥರ ಹುಚ್ಚು ಥರ ಡ್ಯಾನ್ಸ್ ಮಾಡಿದ್ವಿ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಒಳಗಡೆ ಎಂಟ್ರಿ ಆದ್ವಿ ನಡ್ಕೊಂತ. ದರ್ಶನ ಆಯಿತು, ಎಲ್ಲರೂ ಫೋಟೋ ತಕ್ಕೊಂಡು ಸೀದಾ ಊಟ ಮಾಡೋಕ್ಕೆ ಹೋಗಿದ್ವಿ. ಊಟ ಮಾಡೋಕ್ಕಂತ ಬಂದ್ವಿ, ಆದರೆ ಊಟ ಮಾಡಲ್ಲ, ನಾಷ್ಟ ಮಾಡೋಕೆ ಬಂದಿದ್ವಿ. ನಮ್ಮ ಮೈಬೂ ನೋಡ್ರೆ ಯಾವುದೋ ಹುಡುಗಿ ಚಿಂತೆಯಲ್ಲಿ ಯೋಚನೆ ಮಾಡ್ಕೊಂಡು ಕುಂತಿದ್ದಾನೆ. ನೋಡಿದ ಕ್ಯಾಮ್ರಾ ಆಫ್ ಮಾಡಲ್ಲ. ಅಲ್ಲಿ ಆಫ್ ಮಾಡಿದೆ ಕ್ಯಾಮ್ರಾ, ಇಲ್ಲಿ ಮತ್ತೆ ಆನ್ ಮಾಡಿದೆ. ನಮ್ಮ ನವೀನ್ ಅಣ್ಣ ನೋಡಿದ್ರೆ ಫುಲ್ ನಿದ್ದೆ ಹೊಡಿತಾ ಇದೆ ಇಲ್ಲಿ, ಅದಕ್ಕೆ ಆನ್ ಮಾಡಿದೆ. ಆನ್ ಮಾಡೋಷ್ಟಿಗೆ ಮತ್ತೆ ನವೀನ್ ಅಣ್ಣನ ಎದ್ದ. ಮತ್ತೆ ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಯಾವುದೋ ಗಣಪತಿ ದೇವಸ್ಥಾನ ಅಂದರು, ಆದರೆ ಮರ್ತೋಗಿದೆ, ನೆನಪಿಲ್ಲ. ಅಲ್ಲಿಂದ ಲಾಸ್ಟ್ ಕುಕ್ಕೆ ಸುಬ್ರಹ್ಮಣ್ಯವನ್ನು ಮುಗಿಸ್ಕೊಂಡು ಸೀದಾ ಬೆಂಗಳೂರು ಬಂದೀವಿ. ಬೆಂಗಳೂರು ಬಂದಮೇಲೆ ನಮ್ಮ ಫ್ರೆಂಡಿಗೆ ಮೀಟ್ ಮಾಡಿದೆ, ವಿಡಿಯೋ ಮಾಡಿದೆ, ಫೋಟೋ ತಗೊಂಡೆ. ಅಲ್ಲಿಂದ ಲಾಸ್ಟಿಗೆ ನಮ್ಮ ಕುಚಿಗೂ ಮೀಟ್ ಮಾಡಿಕೊಂಡು ಲಾಸ್ಟಿಗೆ ಟಾಟಾ ಬಾಯ್ ಹೇಳಿದೆ ಬೆಂಗಳೂರು.